ನಮಸ್ಕಾರ. ನನ್ನ ಹೆಸರು ತಾಯಪ್ಪ. ನಾವು ಚಂದ್ರಬಂಡ ತಾಲೂಕು ಜಿಲ್ಲಾ ರಾಯಚೂರು. ಈ ಚಂದ್ರಬಂಡದಲ್ಲಿ ಹೊಸದಾಗಿ ಏನಪ್ಪ ಅಂತಂದರೆ ನಾವು ಹೊಸ ಸ್ಕೂಲನ್ನು ಓಪನಿಂಗ್ ಮಾಡಿದ್ದೀವಿ, ಆರಂಭ ಮಾಡಿದ್ವಿ. ಆದ ಕಾರಣ ನಮ್ಮ ಶಾಲೆ ಹೆಸರು ಬಂದು MKT ಟೀಚರ್ ಈ ಟೆಕ್ನೋ ಸ್ಕೂಲು ಚಂದ್ರಬಂಡ ಬಾಯ್ದೊಡ್ಡಿ ರೋಡ್ಗೆ ಇದೆ. ಇಲ್ಲಿ ಹೊಸ ಜನ್ರೇಷನ್ಗೆ ಯಾವ ಥರ ಸ್ಕೂಲ್ ಇರಬೇಕು ಆ ಥರ ಡಿಸೈನ್ ಮಾಡಿದ್ದೀವಿ. ಏನಪ್ಪ ಅಂತಂದರೆ ವಿಶೇಷವಾಗಿ ಇದರಲ್ಲಿ ಸ್ಕೂಲಲ್ಲಿ ಮಗುಗೆ ಯಾವ ಥರ ಟೀಚಿಂಗ್ ಹೇಳಿದ್ರೆ ತಲೆಗೆ ಹೋಗುತ್ತೆ, ಯಾವ ಥರ ಕಾನ್ಸೆಪ್ಟು ಅಂದರೆ ಹೊಸ ಕಾನ್ಸೆಪ್ಟಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲ ಹೊಸದಾಗಿ ಏನಪ್ಪ ಆಲೋಚನೆ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಂದು ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ. ಫಸ್ಟ್ ಆಫ್ ಆಲು ಒಂದು ಮಗುಗೆ ಮೆಮೊರಿ ಪವರ್ ಜಾಸ್ತಿ ಆಗ್ಬೇಕಂತಂದರೆ ಏನಾಗಬೇಕಂತಂದರೆ ಯೋಗ ಬೇಕಾಗಿದೆ. ಯೋಗದಲ್ಲಿ ಫೋಟೋಗ್ರಾಫಿ ಮೆಮೊರಿ ಮತ್ತು ಕೆಲವೊಂದಿದ್ದಾವೆ ಯೋಗ ಸ್ಟ್ರೆಚರ್ಸಲ್ಲಿ. ಆ ಥರ ಯೋಗದಲ್ಲಿ ಮಾಡ್ತಾ ಮಗುವಿಗೆ ವಿದ್ಯೆಯನ್ನು ಕಲಿಸ್ಕೊಟ್ರೆ ಅವನಿಗೆ ಯಾವುದೇ ಪಿನ್ ಟು ಪಿನ್ ಹೇಳಿದ್ರೆ ವಿದ್ಯೆ ತಲೆಗೆ ಕರೆಕ್ಟಾಗಿ ತಲೆಯಲ್ಲಿ ಹತ್ತುತ್ತೆ. ಆದ ಕಾರಣ ಈಗ ನಾವು ಒಂದು ಸಣ್ಣ ಪ್ರಯತ್ನವನ್ನು ಪಡ್ತಾಯಿದ್ದೀವಿ. ಅದಕ್ಕೆ ಪ್ರಯತ್ನದಲ್ಲಿ ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕಾಗಿ ಎಲ್ಲರಲ್ಲಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಿದ್ದೇನೆ. ನಾನು ಏನೇನು ಮಾಡ್ತಾಯಿದ್ದೀನಿ, ನಾನು ಯಾವ ಥರ ಈ ಎಜುಕೇಷನ್ ಕೊಡ್ತಾಯಿದ್ದೀನಿ ಅಂದರೆ ಫಾರ್ ಎಕ್ಸಾಂಪಲ್ 1-2 ಚಿಕ್ಕ ಪ್ರಯೋಗವನ್ನು ಮಾಡಿದ್ದೀನಿ. ಅದರಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಬಂದು ನನ್ನ ಬಸ್ ಫೆಸಿಲಿಟೀಸ್ ಇದೆ. ನನ್ನ ಸೇಫ್ಟಿ ಅಪ್ ಅಂದರೆ ಸೈಡ್ಗೆ ಜಾಲಿ ಇದೆ. ಯಾವ ಥರ ಅಂದರೆ ಮಕ್ಕಳಿಗೆ ಎಲ್ಲ ಯಾವುದೇ ಕೈ ಆಗಲಿ ತಲೆ ಆಗಲಿ ಹೊರಗಡೆ ಹಾಕ್ಲಾರ್ದಂಗೆ ಎಲ್ಲ ಸೇಫ್ಟಿ ಪರ್ಪೋದು ಜಾಲಿನೂ ಇದೆ ಮಕ್ಕಳಿಗೆ. ಅಂದರೆ ಸ್ಕೂಲ್ ಬಸ್ ಅಂದರೆ ಎಲ್ಲ ಥರದ್ದು ಸೇಫ್ಟಿ ಇರಬೇಕು. ಅಮೀರ್ ಅವರು ಈಸ್ ಎ ಪರ್ಫೆಕ್ಟು ಡ್ರೈವರು. ಸೇಫ್ಟಿ ಮಕ್ಕಳಿಗೆ ಅಂದರೆ ಒಂದು ಸೇಫ್ಟಿ ಮುಖ್ಯ ಅಲ್ಲ, ಅದು ಸಲುವಾಗಿ ನಾವು ಎಲ್ಲ ಸೇಫ್ಟಿ ಪ್ರಪೋಸಲ್ಲಿ ನಮ್ಮ ಅಮೀರ್ ಡ್ರೈವರ್ನ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಒನ್ ಬಂದು ಯೋಗ ಸ್ಟ್ರೆಚರ್ ಇದೆ. ಆ್ಯಕ್ಚುಲಿ ಯೋಗ ಯಾಕೆ ಬೇಕಂತಂದರೆ ಒಂದು ಮಗುಗೆ ಅವ್ರು ಹೇಳ್ತಕ್ಕಂಥ ಎಲ್ಲ ಜ್ಞಾನವನ್ನು ಮತ್ತು ಮೆಮೊರಿಗೆ ನಮ್ಮದು ಭಾಳ ಮೆಮೊರಿ ಸ್ಟ್ರಾಂಗಬಲ್. ಬಟ್ ಅದನ್ನು ನಾವು ಭಾಳ 0.1% ಯೂಸ್ ಮಾಡಾಕತ್ತೀವಿ. ಆದ ಕಾರಣ ನಾವು ಯೋಗ ಮಾಡೋದ್ರಿಂದ ಅದು ಮೆಮೊರಿ ಇನ್ನೂ ಇನ್ಕ್ರೀಸ್ ಆಗಿ ಮತ್ತು ಇನ್ನೂ ದೊಡ್ಡ ಲೆವೆಲ್ಗೆ ಇದಾಗುತ್ತೆ. ಮೆಮೊರಿಯನ್ನು ಇನ್ನೂ ಡೆವಲಪ್ ಮಾಡ್ಬೋದು. ಮಕ್ಕಳಿಗೆ ಈ ಥರದ್ದು ಅಭ್ಯಾಸ ಮಾಡ್ತಾ ಬರೋದ್ರಿಂದ ಮಕ್ಕಳಲ್ಲಿ ಇನ್ನೂ ಪವರ್ ಜಾಸ್ತಿ ಆಗುತ್ತೆ, ಎಜುಕೇಷನ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಅವ್ರಿಗೆ ಎಲ್ಲ ಒಂದು ಮೋಟಿವೇಶನ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಾನು ನೇಚರಲ್ಲಿ ಮಾಡೀನಿ. ಆ್ಯಕ್ಚುಲಿ ನನಗೆ ನೇಚರ್ ಅಂದರೆ ಭಾಳ ಇಷ್ಟ. ಈ ನೇಚರಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿತಾ ಓದ್ತಿದ್ರೆ ಮಕ್ಕಳು ಏನಾಗ್ತಾರೆ ಅಂದರೆ ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಈ ಪರಿಸರದಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇದ್ರ ಬಗ್ಗೆ ನಾನು ಪ್ರತಿಯೊಂದು ಪಿನ್ ಟು ಪಿನ್ ರಿಮೆಂಬರ್ ನಾನು ತೋರಿಸ್ತಾ ಇರ್ತೇನೆ. ಆದ ಕಾರಣ ನನಗೆ ಈಗ ಫಸ್ಟ್ ಆಫ್ ಆಲ್ ಯೋಗ ಸ್ಟ್ರೆಚರ್ ಮಾಡೀನಿ. ಆಮೇಲೆ ಸ್ಟ್ರೆಚರ್ ಬಂದು ಕಾಸಿ ಯೋಗ, ಆಮೇಲೆ ಸ್ಕೂಲ್ ಸ್ಟ್ರೆಚರ್ ಇದೆ. ಅಲ್ಲಿ ಇಂದ ನೋಡಿ ಸ್ಕೂಲ್ ಸ್ಟ್ರೆಚರ್ ಇದೆ. ಈ ಸೈಡ್ ಬಂದರೆ ಡೈನಿಂಗ್ ಹಾಲ್ ಇದೆ ಮಕ್ಕಳಿಗೆ. ಅಂದರೆ ಒಂದು ಊಟದ ವ್ಯವಸ್ಥೆ ಯಾವ ಥರ ಇರ್ಬೇಕಂತಂದ್ರೆ ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಸಪ್ರೇಟಾಗಿ ಪ್ಲೇ ಗ್ರೌಂಡ್ ಇದೆ. ಮತ್ತು ಇನ್ನೊಂದು ಮಾನಿಟರ್ ಕೂಡಿಸಿ ಇದೆಲ್ಲ ಇಲ್ಲಿ ಇದು ಮಾಡ್ತೀವಿ. ಪರದೆ ಹಾಕಿ ಮಾನಿಟರ್ ಕೂಡಿಸಿ ಇದು ಮಾಡ್ತೀವಿ. ಇಲ್ಲಿ ನೋಡಿ ಮಕ್ಕಳಿಗೆ ಲೈವ್ ಡಿಟೆಕ್ಟ್ ಆಗಿ ನೋಡ್ಬೋದು ಅಂತ ಹೇಳಿದ್ನಲ್ಲಿ ಕ್ಲಾಸ್ ರೂಮಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮ್ಗೆ ಲೈವ್ ಇದಕ್ಕೆ ತೋರಿಸ್ತೀವಿ. ಅಲ್ಲಿ ನಿಮಗೆ ಆಫೀಸ್ ರೂಮಲ್ಲಿ C+ ಅಂತ ತೋರಿಸ್ತೀವಲ್ಲ, ಅದು ಲೈವ್ ಡಿಟೆಕ್ಟಿವ್. ಅಂದರೆ ಲೈವ್ ಥರ ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ಲೈವಲ್ಲಿ ನೋಡ್ಬೋದು ನೀವು ಮನೇಲೇ ಕುಂತು. ಈಗ ನಾನು ಎಲ್ಲ ಮಾಡಿದ್ದೀನಿ, ಮುಗಿದಿದೆ. ಈಗ ಲಿಂಕು ನೀವು ಯಾರು ಅಡ್ಮಿಷನ್ ಕೊಡ್ತಾರಲ್ಲ ಅವ್ರು ಪ್ರತಿಯೊಬ್ಬರಿಗೂ ನಾವು ಆ ಲಿಂಕ್ ಕೊಟ್ಟು ಅಡ್ಮಿಷನ್ ತೊಗೊತೀವಿ. ಆ್ಯಕ್ಚುಲಿ ನೀವು ಕುಂತಲ್ಲಿಗೆ ಎಲ್ಲರ ಹತ್ರ ದೊಡ್ಡ ಫೋನ್ ಆಗಿದ್ದಾವೆ, 4G 5G ಫೋನ್ ಆಗಿಬಿಟ್ಟಿದೆ. ಹಂಗಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಇದರಲ್ಲಿ ಮತ್ತೆ ಡೈನಿಂಗ್ ಹಾಲ್ ಹೇಳಿದೆ. ಈಗ ಕ್ಯಾಮ್ರಾಸ್ ಇದ್ದಾವೆ ಮತ್ತು ಸೇಫ್ಟಿ ಪರ್ಪಸು. ಈಗ ಮಾನಿಟರ್ ಕ್ಲಾಸು 3D. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಟೀಚರ್ಸ್ಗೂ ಅವ್ರಿಗೂ ಅವ್ರೇನು ನೋಡ್ತಾರಲ್ಲ ಅದನ್ನು ನಾವು ಕೊಡ್ತಾಯಿದ್ದೀವಿ. ಅಂದರೆ ಅವ್ರಲ್ಲಿನೂ ಏನು ಮಾಡ್ತಾರೆ ಟೀಚರ್ಸ್ ಮಕ್ಳಿಗೆ ಓದಿಸ್ತಾರ ಇಲ್ಲ ನೀವೇ ನೋಡ್ಬೋದು. ನೀವೇ ನೋಡಿ ಅಬ್ಜೆಕ್ಷನ್ ಮಾಡ್ಬೋದು. ಆ್ಯಕ್ಚುಲಿ ನೀವು ಓದಿಸ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡ್ಬೋದು. ಅವ್ರಿಗೆ ತಿಳಿಸ್ಬೋದು, ಹೇಳ್ಬೋದು. ಅವ್ರಿಗೂ ಭಯ ಇರುತ್ತೆ. ಒಂದು ಯಾವುದೇ ಆಗಲಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಇನ್ನೊಬ್ರು ಅಂತಂದರೆ ಭಯ ಇರುತ್ತೆ. ಅದ್ರ ಸಲುವಾಗಿ ನಾವು ಇದು ಹೊಸ ಟೆಕ್ನಾಲಜಿ. ಇದು ಓನ್ಲಿ ಫಾರ್ ಡೆಲ್ಲಿದಲ್ಲಿ ಒಂದಿದೆ. ಡೆಲ್ಲಿ ನಾವು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನೋಡಿದ್ವಿ. ಬಟ್ ರಾಯಚೂರಲ್ಲಿ ಯಾವುದೇ ಥರ ಈ ಥರ ಟೆಕ್ನಾಲಜಿ ತಂದಿಲ್ಲ. ಬಟ್ ನಾನು ಇದೇ ಫಸ್ಟ್ ಟೈಮ್ ತಂದಿರೋದು. ಆ್ಯಕ್ಚುಲಿ ನನ್ನ ಪ್ರಯತ್ನಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಂತ, ಎಲ್ಲ ಇದಕ್ಕೆಲ್ಲ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ನನ್ನ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅದಕ್ಕೆ ನೀವೇನಂತಂದ್ರೆ ನನಗೇನಿಲ್ಲ, ನಾನು ಟ್ರೂತಾಗಿ ಎಜುಕೇಷನ್ ಕೊಡ್ತಾಯಿದ್ದೀನಿ. ಅದಕ್ಕೆ ನೀವು ನಿಮ್ಮ ಮಕ್ಕಳು ಭವಿಷ್ಯತ್ತು ಮುಂದೆ ಏನೇನೋ ಒಳ್ಳೆ ದಾರಿ ದೀಪ ಚೆನ್ನಾಗಿ ಇದು ಮಾಡ್ಬೇಕಂತಂದರೆ ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಅಂತ ಎಲ್ಲರಲ್ಲಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತೀನಿ.
ಅಷ್ಟೇ. ಅಂದರೆ ಸಪ್ರೇಟಾಗಿ ಬಾತ್ರೂಮ್ ಮಾಡಿಸೀನಿ, ಅಂದರೆ ಮಕ್ಕಳಿಗೆ ಸಪ್ರೇಟಾಗಿ ಒಂದು ವಿದ್ಯೆ ಜೊತೆಗೆ ವಿನಯನೂ ಕಲಿಸ್ಬೇಕು. ವಿದ್ಯೆ ಜೊತೆಗೆ ವಿನಯನೂ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಒಂದು ಮಗು ಉತ್ತಮವಾದ ಪ್ರಜೆಯಾಗಿ ಏರ್ಪಡ್ತಾನೆ. ಅವನಿಗೆ ವಿದ್ಯೆ ಜೊತೆಗೆ ವಿನಯ ಇಲ್ಲ ಅಂತಂದರೆ, ಅವನಿಗೆ ಯಾವುದೇ ಸಂಸ್ಕಾರ ಗೊತ್ತಿಲ್ಲ ಅಂತಂದರೆ ಅವ್ನಿಗೇನಾಗುತ್ತೆ ಅಂದರೆ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗೋದು ನನಗೆ ಭಾಳ ಅಪರೂಪ. ಈ ಆ್ಯಕ್ಚುಲಿ ನಮ್ಮಲ್ಲಿ ಎಲ್ಲ ಯಾವ ಥರ ಆಗುತ್ತೆ ಅಂದರೆ ಸ್ವಲ್ಪ ಎಲ್ಲ ಬ್ಯಾಡ್ ಹ್ಯಾಬಿಟ್ ಆಗಿ ಅವರು ಏನಾಗ್ತಾರೆ ಅನ್ನೋದು ಅವ್ರಿಗೇ ಗೊತ್ತಾಗ್ಲಾರ್ದ ಅಷ್ಟು ಇದಾಗ್ಬಿಟ್ಟಿದ್ದಾರೆ ಮಕ್ಕಳು. ಆದ ಕಾರಣ ನಾನು ಇದನ್ನು ಸಮಾಜವನ್ನು ನಾನು ಬದಲಾವಣೆ ಮಾಡ್ತೇನೆ ಅನ್ನೋದು ಅಲ್ಲಲ್ಲ. ನಾನು ಹೇಳೋದಿಷ್ಟೇ, ನಾನು ಮಾಡೋ ಪ್ರಯತ್ನ ಚಿಕ್ಕ ಪ್ರಯತ್ನ, ಅಣ್ಣ ಪುನೀತ್ ರಾಜ್ಕುಮಾರ್ ಅಣ್ಣ ಅವರು ಮಾಡಿರ್ತಕ್ಕಂಥ ಅದ್ಭುತವಾದ ಪ್ರಯತ್ನದಲ್ಲಿ ನಾನು ಅದರಲ್ಲಿ ಅವರನ್ನು ಇಂಪ್ರೆಸ್ ಆಗಿ ತೊಗೊಂಡು ಅವ್ರ ದಾರಿಯಲ್ಲೇ ನಡಿಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಅವ್ರು ಎಷ್ಟೋ ಸಂಸ್ಥೆಗಳು ಎಷ್ಟೋ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟೋ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠವಾದದ್ದು. ಈ ವಿದ್ಯಾದಾನವನ್ನು ನಾವು ಕಮರ್ಷಿಯಲ್ ಆಗ್ಲಾರ್ದೇ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ದಾರಿಯಿಂದ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನಲ್ಲಿ ಇನ್ನೂ ಒಂದು ಏನಪ್ಪ ಅಂತಂದರೆ, ಮಕ್ಕಳಿಗೆ ಎಲ್ಲ 3D ಕ್ಲಾಸಸ್ಸು ಮತ್ತು ಇನ್ನೊಂದು ಮಾನಿಟರ್ ಕ್ಲಾಸಸ್ಸು ಮತ್ತು ಕೇರಳ ಟೀಚರ್ಸು ಮತ್ತು ಇನ್ನು ಒಳ್ಳೆ ಎಕ್ಸ್ಪರ್ಟು ಟೀಚರ್ಸನ್ನು ನಾನು ಇದರಲ್ಲಿ ಅಲೋಟ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇದರಲ್ಲಿ ಮಗುವಿಗೆ ಯಾವ ಥರ ಎಜುಕೇಷನ್ ಕೊಟ್ಟರೆ, ಯಾವ ಥರ ಇದು ಕೊಟ್ಟರೆ ಮಾತ್ರ ಮಕ್ಕಳು ಚೆನ್ನಾಗಿ ಗ್ರೋತ್ ಆಗ್ತಾರೆ ಅನ್ನೋದರಲ್ಲಿ ನಾನು ಭಾಳ ಆಲೋಚನೆ ಮಾಡ್ತಾ ಇದ್ದೀನಿ. ಆದ ಕಾರಣ ಈಗ ನಿಮಗೆ ಒಂದೊಂದು ಆಗಿ ಪ್ರತಿಯೊಂದು ತೋರಿಸ್ತಾ ಬರ್ತೇನೆ. ಇನ್ನು ನೆಕ್ಸ್ಟ್ ಬಂದು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೇನೆ. ಒಂದು ಮಗು ಸ್ವಿಮ್ಮಿಂಗ್ ಪೂಲ್ ಯಾಕೆ ಬೇಕಂತಂದರೆ ಈ ಬಾಡಿಯಲ್ಲಿ ಎಲ್ಲ ನಮ್ಮ ಈ ಚಂದ್ರಬಂಡ ಗ್ರಾಮ ಸುತ್ತಮುತ್ತಲಿ ಎಲ್ಲ ಕುಣಿಗಳು ಇದು ರೋಡ್ ಆಗಿರೋದ್ರಿಂದ ಕುಣಿ ಎಲ್ಲ ಭಾಳ ನೀರು ಮಳೆ ಬರೋದ್ರಿಂದ ಭಾಳ ಮಕ್ಕಳಿಗೆ ಈಜು ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ ಅದರಲ್ಲಿ. ಆದ ಕಾರಣ ನನ್ನ ಚಿಕ್ಕ ಪ್ರಯತ್ನ, ಯಾಕಂತಂದರೆ ಒಂದು ಮಗು ಈಜು ಬಂದು ಕಲಿತು ಅವನು ಏನೋ ಎಲ್ಲೋ ಒಂದು ತಲ್ಲಿ ಸೇಫಾಗಿ ಬಂದಂದರೆ ಅದು ನನಗೆ ಅಷ್ಟೇ ಸಾಕು ನನಗೆ. ಅಂದರೆ ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟಿ ಇದೆ ನಾನು ಅದು ಹೇಳಲ್ಲ. ಆ್ಯಕ್ಚುಲಿ ಯಾಕೆ ಹೇಳಲ್ಲ ಅಂತಂದರೆ, ಯಾವುದೇ ಒಂದು ನಾನು ಮಾಡಿ ತೋರಿಸೋನು, ನಾನು ಹೇಳಿ ಇರೋನಲ್ಲ, ಮಾಡಿ ತೋರಿಸ್ತೀನಿ ಅಷ್ಟೇ. ನಾನು ಪ್ರತಿಯೊಂದು ಮಾಡಿಸ್ತೀನಿ, ಮಾಡಿ ತೋರಿಸ್ತೀನಿ ಅಷ್ಟೇ. ಅದಕ್ಕೆ ಇಷ್ಟು ಹೇಳಿ ನನ್ನ 2-3 ಮಾತುಗಳನ್ನು ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್.